ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಳಿನಿ ಅಕ್ಕ ಮತ್ತೆ ರಮ್ಯ ಅವ್ರು ಬಂದಿದ್ದಾರೆ. ನನ್ನ ಮಗನ ಬರ್ತಡೆಗೆ ಇದೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿಸ್ಕೊಂತಿರೋದು. ನೋಡಿ ನನ್ನ ಕಾಲಲ್ಲಿ ನೈಲ್ಸೇ ಬರಲ್ಲ. ಈ 30 ವರ್ಷದಿಂದ ಹೀಗೇ ಇರೋದು. ನೈಲ್ಸ್ ಬಂದ್ರೆ ಹೇಗೆ ಕಾಣಿಸುತ್ತೆ ನನ್ನ ಕಾಲು ಅನ್ನೋದು ಒಂಥರ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಗೋಲ್ಡ್ ಕಲರ್ ಅಲ್ಲಿ ಸೈಡ್ ಲೈನ್ ಕೊಡಿ ಅಂತ ಹೇಳಿದ್ದೀನಿ. ಸಖತ್ತಾಗಿದ್ಯಾ ಕೈದ ನೋಡು, ಕಳ್ಳಿ ಹಂಗ್ ನೋಡ್ತಾಳೆ ಕೈದ. ಫೈನಲಿ ಶಾಮಿಯಾನ ಈ ತರ ರೆಡಿ ಆಗಿದೆ. ಇನ್ನ ಫ್ಲವರ್ ಡೆಕೋರೇಷನ್ ಎಲ್ಲ ಇದೆ. ಡ್ರಿಂಕ್ಸಿಗೆ ಅಂತ ಹೇಳಿ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಜೋಡ್ಸದ್ದು ತುಂಬಾ ಇದೆ. ಇನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ನಾ ಹೂ ಕೊಟ್ಟು ಇಲ್ಲಿ ಇರ್ತೀವಿ. ನಮಸ್ತೆ ಎಲ್ಲ ಬೇಡ, ಬಂದಿದ ತಕ್ಷಣ ಎದ್ ನಿಂತ್ಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಅವರೇ ಮಾತಾಡ್ತಾರೆ. ಮಾತಾಡ್ಸ್ಬೇಕು. ಗೆಸ್ಟ್ ಬರ್ತಾ ಇದು ಗೆಸ್ಟ್ ಸರ್ವಿಸ್. ಎಲ್ರಿಗೂ ನಮಸ್ಕಾರ. ನನ್ನ ಮಗಂದ ಬರ್ತಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ಮಧ್ಯೆ ಹಬ್ಬ ಬಂದುಬಿಡ್ತಲ್ಲ, ಸೊ ಹಾಗಾಗಿ ಮೊದಲು ಹಬ್ಬದ್ದು ಹಾಕ್ಬಿಟ್ಟು ಆಮೇಲೆ ನನ್ನ ಮಗನ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ತಡೇದು ಅಂದ್ಕೊಂಡು ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೊಡ್ಡಮ್ಮ ಪಾಪ ಆ್ಯಕ್ಚುಲಿ ನೆನ್ನೆ ಚೆನ್ನಾಗಿತ್ತು, ಕಾಶಿಯಿಂದ ತಗೊಬಿಟ್ಟು ಬಂದು ಕೊಟ್ಟರು. ನಮ್ಮಮ್ಮ ತೊಳಿತೀನಿ ಅಂತ ಹೇಳಿ ನೆನೆ ಹಾಕಿ ಈ ಚಂದಕ್ಕಾಗಿದ್ದಾವೆ. ಗೋಲ್ಡ್ ಕಲರೇ ಹಾಕಿ ಡ್ಯಾಡಿ ಸಾಕು. ನಮ್ಮ ಡ್ಯಾಡಿ ಇದನ್ನು ಸಿಂಗಾರ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನಾಳೆ ಕುಂಕುಮ ಎಲ್ಲ ಹಾಕಿ ಇಡೋದು. ಗೋಲ್ಡಾ ಮೇಲೆ ಬಟ್ಟೆ ಗಿಟ್ಟೆ ಮಾಡ್ಕೊಬಿಟ್ಟಿರ? ಅದು ಗೋಲ್ಡೆ, ಬಟ್ ನೀರ ಅಂತಂಗಾಗಿತ್ತಲ್ಲ. ನಮ್ಮ ಪಪ್ಪ ಒಂದು 5 ನಿಮಿಷಕ್ಕೆ ಮಾಡಿ ಬಿಸಾಕ್ಬಿಟ್ರು. ನೋಡಿ ಆ ಕೈಗೆ, ಆ ರಫ್ ಆಗಿರೋ ಕೈಗೆ ಸಣ್ಣ ಪುಟ್ಟ ಕೆಲಸಗಳು ಆಗೋದೇ ಇಲ್ಲ. ಏನೋ ಆರ್ಡ್ರ್ ಬಡ್ರ್ ಮಾಡಿ ಹಾಕ್ತಿರೋದೇ ಇಲ್ಲಿ. ಇಷ್ಟು ತಪ್ಪ ಕಾಣಿಸ್ತದೆ, ಬಟ್ ಇಷ್ಟು ದೊಡ್ಡದಿಲ್ಲ, ಪುಟಾಣಿದು. ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಳಿನಿ ಅಕ್ಕ ಮತ್ತು ರಮ್ಯ ಅವ್ರು ಬಂದಿದ್ದಾರೆ. ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಬರ್ತಡೆಗೆ ಇದೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿಸ್ಕೊತಿರೋದು. ನನ್ನ ಕಾಲಲ್ಲಿ ನೈಲ್ಸೇ ಬರಲ್ಲ, ಸೊ ಹಾಗಾಗಿ ಆಸೆ ಇತ್ತು ತುಂಬ ದಿನದಿಂದ ಅಂದ್ಕೊತಿದ್ದೆ. ಬಟ್ ಇಲ್ಲಿ ಟೈಮ್ ಆಗಿರಲಿಲ್ಲ. ಇವಾಗ ಇವ್ರು ಮನೆಗೆ ಬರ್ತೀನಿ ಅನ್ನೋತ್ತಿಗೆ, ಅಂದರೆ ಸ್ವಲ್ಪ ಒಂದು 2 hours ಆಗುತ್ತೆ. ಮನೆಗೆ ಬಂದು ಮಾಡ್ಕೊಡ್ತೀನಿ ಅಂದಮೇಲೆ ಸ್ವಲ್ಪ ಧೈರ್ಯ ಮಾಡಿದೆ. ಏನೋ ಪಾಪು ಇದ್ರೂ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆದರೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದಾರೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವ ಕಲರ್ ನೈಲ್ ಪಾಲಿಶ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡೋಕೆ ಹೇಳಿದರು. ಬಟ್ ನನಗೆ ರೆಡ್ ಇಷ್ಟ ಇಲ್ಲ. ಬಟ್ ನಾಳೆ ರೆಡ್ ಮತ್ತು ಗ್ರೀನು ಸ್ಯಾರಿ ಹಾಕಿರೋದ್ರಿಂದ ರೆಡ್ಡೇ ಹಾಕ್ಕೊಬೇಕು, ಬೇರೆದೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಬಟ್ ನಾನು ರೆಡ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಥರದ್ದು ನೈಲ್ ಪಾಲಿಶ್ ಹಾಕೋಕ್ಕೆ ಇಷ್ಟಪಡ್ತೀನಿ, ಯಾಕೋ ಗೊತ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮು ರೆಡ್ ಹೇಗೆ ಕಾಣಿಸುತ್ತೆ ನೋಡೋಣ, ಹಾಕಿ ನೋಡಿ ಅಂದೆ. ಹಾಕಿ ನೋಡಿದ್ರೆ ಪರವಾಗಿಲ್ಲ. ನಾಳೆ ರೆಡ್ಡೇ ಸ್ಯಾರಿ ಆಗಿರೋದ್ರಿಂದ ರೆಡ್ಡೇ ಬೇಕಲ್ಲ, ಸೊ ಹಾಗಾಗಿ ರೆಡ್ಡೇ ಹಾಕಿಬಿಡಿ ಅಂತ ಹೇಳಿದ್ದೀನಿ. ಮೊದಲಿಲ್ಲಿ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮೂರದ್ದು ಒಂದು ದೇವ್ರದ್ದು ಉತ್ಸವ ಐತೆ, ಶರ್ಮ ದೇವ್ರದ್ದು. ಸೊ ಅದು ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ ನನ್ನ ಕಾಲಲ್ಲಿ ನೈಲ್ಸೇ ಬರಲ್ಲ. ಈ 30 ವರ್ಷದಿಂದ ಹೀಗೇ ಇರೋದು. ನೈಲ್ಸ್ ಬಂದರೆ ಹೇಗೆ ಕಾಣಿಸುತ್ತೆ ನನ್ನ ಕಾಲು ಅನ್ನೋದು ಒಂಥರ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ನೋಡೋಣ ಇವತ್ತು ನೈಲ್ಸ್ ಎಕ್ಸ್ಟೆಂಡ್ ಮಾಡ್ಕೊಡ್ತಾರಲ್ಲ ಹೇಗೆ ಕಾಣಿಸುತ್ತೆ ಅಂತ ನೋಡ್ತೀನಿ. ಹೀಗೆ ನಂದು ನೈಲ್ಸ್ ಯಾವಾಗಲೂ ಇದೇ ಥರ ಇರುತ್ತೆ. ನನ್ನ ಕಾಲು ಚೆನ್ನಾಗಿಲ್ಲ, ಸೊ ಆದಷ್ಟು ನಾನು ಫುಲ್ಲು ಶೂ ಥರ ಸ್ಲಿಪ್ಪರ್ ಹಾಕೋಕ್ಕೆ ಇಷ್ಟಪಡ್ತೀನಿ. ಇವ್ರದ್ದೆಲ್ಲ ಇವಾಗ ರೆಡಿ ಆಯಿತು. ಈಗ ನಾನು ಯಾವ ಕಲರ್ ನೈಲ್ ಪಾಲಿಶ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ಅದನ್ನೇ ಸ್ಟಾರ್ಟ್ ಮಾಡ್ತಾರೆ. ಪಾಪ ತುಂಬ ಬಿಸಿಲಲ್ವ, ನಮ್ಮ ಮನೆ ಮುಂದೆ ಕಲ್ಮಂಟಿ ಅಲ್ವಾ, ತುಂಬ ಬಿಸಿಲಿಗೆ ಬಿಸಿ ಇರುತ್ತೆ, ಕಾಲು ಇರೋಕ್ಕಾಗಲ್ಲ. ಸೊ ಹಾಗಾಗಿ ಓಡಿ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ ದೇವ್ರು ಹೊತ್ಕೊಂಡಿದ್ದಾರಲ್ಲ, ಅಲ್ಲಿ ದೇವರು ಬಂದಿದೆ ಅಂತ ನಾನು ನೋಡಿಲ್ಲ, ಬರೀ ಕೇಳಿದ್ದೀನಿ ಅಷ್ಟೇ ದೇವರು ಬರುತ್ತೆ ಅಂತ ಹೇಳಿಬಿಟ್ಟು. ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಅಮ್ಮ ಬೇಗ ಮಾಡಿ, ಕಾಲು ಸುಟ್ಬಿಡುತ್ತೆ. ಮಾಡಿ ಕಾಲು ಸುಡುತ್ತೆ, ಬೇಗ ಮಾಡಿ. ನೋಡಿ ನಮ್ಮೂರು ಶನ್ಮಾದೇವರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೂವಿನ ಅಲಂಕಾರ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ತುಂಬ ನೀಟಾಗಿ ಮಾಡಿದ್ದಾರೆ. ಪಾಪ ಕಾಲು ಸಿಡ್ತದೆ. ಏನೇ ಆಗಲಿ, ದೇವ್ರ ಉತ್ಸವ ಆಗಲಿ ಅಥವಾ ಗಣಪತಿ ಹಬ್ಬದ್ದೇನಾಗಲಿ, ಈ ಥರ ಹುಡುಗರು ಓಡಾಡ್ಕೊಂಡಿದ್ರೆ ನೋಡೋಕ್ಕೇ ಚೆನ್ನಾಗುತ್ತೆ. ನಾನು ಇವಾಗ ಸೆಲೆಕ್ಟ್ ಮಾಡಿರೋದು ಇದು ಅಲ್ವಾ, ಇದು ನಿಮಗೆ ಈ ಥರ ಲೈಟ್ ಕಲರ್ ಬರುತ್ತೆ. ಈ ಥರದ್ದು ಲೈಟ್ ಕಲರ್ ಬರುತ್ತೆ ಡೈರೆಕ್ಟಾಗಿ ಹಾಕಿದ್ರೆ. ನಿಮಗೆ ನೈಲ್ ಪೇಂಟ್ ಮೇಲೆ ಹಾಕಿದ್ರೆ ಈ ಥರ ಡಾರ್ಕ್ ಆಗುತ್ತೆ. ಆಮೇಲೆ ಒಂದಕ್ಕೆ ಸ್ಟೋನ್ ಹಾಕೋಣ. ಅದೇ ಗೋಲ್ಡಿಗೆ ಸ್ಟೋನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಗೋಲ್ಡಿಗೆ ಬೇಡ, ರೆಡ್ಡಿಗೆ ಹಾಕೋಣ. ರೆಡ್ಡಿಗೆ ತುಂಬ ಉದ್ದ ಬೇಡ, ನನಗೆ ಇಷ್ಟೇ ಸಾಕು. ನೈಲ್ಸ್ ಅಲ್ಲ, ಇನ್ನು ಗಿಡ್ಡ ಮಾಡ್ತೀವಿ, ಗಿಡ್ಡ ಮಾಡಿ ಶೇಪ್ ಕೊಡ್ತೀವಿ. ಇದು ಫೈನಲ್ ಇಲ್ಲ.
ಏನು ಮಗೆಯಿಂದ ನಮ್ಮ ಮನೆಗೆ 5 ನಿಮಿಷ ಜರ್ನಿ ಅಲ್ವಾ. ಸೊ ಹಾಗಾಗಿ ನನ್ನ ಮಗನ ಮಲಗಿಸಿದ ಮೇಲೆ ಆ ಟೈಮ್ ನೋಡಿಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಪಾಪ ಅವ್ನ ಮಲಗಿಸ್ತಿದ್ದಾಗೇ ಫೋನ್ ಮಾಡಿದೆ. ಅವ್ನು ಮಲಗಿದ ಮೇಲೆ ತಕ್ಷಣ ಬಂದರು. ಸೊ ಹಾಗಾಗಿ ನನಗೆ ಅವ್ನು ಇನ್ನೊಂದು ಸರಿ ಮಲಗಿದ್ರೆ ಒಂದು ಗಂಟೆ ಟೈಮ್ ಮಲಗ್ತಾನೆ, ಇನ್ನೊಂದು ಗಂಟೆ ಅಮ್ಮ ನೋಡ್ಕೊಳ್ತಾರೆ ಊಟ ತಿಂಡಿ ಮಾಡಿಸೋದು ಅಂತ ಅಂದ್ಕೊಂಡು ಅವ್ನ ಮಲಗಿಸಿದ ಮೇಲೆ ಫೋನ್ ಮಾಡಿದ ತಕ್ಷಣ ಪಾಪ ಬಂದರು ನನ್ನ ಟೈಮಿಗೆ. ಇವ್ರು ಸಂಜೆ ಮತ್ತೆ ಬೇರೆ ಇನ್ನೊಂದು ಇದಕ್ಕೆ ಹೋಗಬೇಕಾಗಿತ್ತು. ಇಲ್ಲ ಅಂದಿದ್ರೆ ಇವತ್ತು ಅಕ್ಕ ಕೂಡ ಹಾಸನಿಂದ ಬರ್ತಾಯಿಲ್ಲ, ಅವಳಿಗೂ ಕೂಡ ಮಾಡಿಕೊಡೋರು. ನಾಳೆ ನನ್ನ ಮಗನ ಫಂಕ್ಷನಿಗೆ ನಳಿನಿ ಆಂಟಿ ನನಗೆ ಮೇಕಪ್ ಮಾಡಿಕೊಡ್ತಲ್ಲ, ಯಾಕಂದರೆ ಅವ್ರು ಎಂಗೇಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರು ಕೂಡ ಬ್ಯುಸಿ ಇದ್ದರು. ಇನ್ನು ನಾನು ಫೋಟೋಗ್ರಫಿ ಜೀವನ್ ಅವ್ರು ಇದ್ದಾರಲ್ಲ, ಅವ್ರ ವೈಫೇ ನನಗೆ ಮಾಡಿಕೊಡೋದು ನಾಳೆ. ಅವರು ಕೂಡ ನೀಟಾಗಿ ಮಾಡ್ತಾರೆ. ಇವ್ರದ್ದು ಮೇಕಪ್ ಇಷ್ಟ ನನಗೆ, ಅವ್ರ ಮೇಕಪ್ಪು ಇಷ್ಟ. ನೋಡಿ ಇವಾಗ ನೈಲ್ಸ್ ಎಲ್ಲ ಹಾಕಿದಾರಲ್ವ, ಈಗ ಕಟ್ ಮಾಡ್ತಾಯಿದ್ದಾರೆ. ನಮಗೆ ಎಷ್ಟು ಬೇಕು ಲೆಂತ್ ಅಷ್ಟು ನೋಡಿಬಿಟ್ಟು ಕಟ್ ಮಾಡ್ತಾರೆ, ಮತ್ತು ಅದನ್ನು ಶೇಪ್ ಕೊಡ್ತಾರೆ. ನಾನು ಇಲ್ಲಿ ಇಷ್ಟೇ ಉದ್ದ ಹಾಕ್ಬಿಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೆ ನಾನು, ಫಸ್ಟ್ ಟೈಮ್ ಅಲ್ವ, ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಕೇಳ್ತಾರೆ ನೈಲ್ಸ್ ಎಷ್ಟು ಉದ್ದ ಬೇಕು ಅಂತ ಹೇಳ್ಬಿಟ್ಟು. ನನಗೆ ತುಂಬ ನೈಲ್ಸು ಉದ್ದ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಕೈದು ಯಾವಾಗಲೂ ನಾರ್ಮಲಾಗಿ ಇಷ್ಟು ಬರುತ್ತೆ. ಬಟ್ ಈಗ ಪಾಪು ಇರೋದ್ರಿಂದ ಬಿಟ್ಟಿರಲಿಲ್ಲ. ಕಾಲಿಂದಂತೂ ನಾನು ನೋಡೇ ಇಲ್ಲ. ನೋಡೋಣ, ಅದೇ ಖುಷಿ ಆಗ್ತದೆ ನನಗೆ, ಕಾಲಿಗೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತ. ನೋಡಿ ನನ್ನ ನೈಲ್ಸ್ ಕಟ್ ಮಾಡಿ ಶೇಪ್ ಕೊಟ್ಬಿಟ್ಟು ಈಗ ಏನು ಜೆಲ್ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ತುಂಬ ಕೆಲಸ ಹಿಡಿತೈತೆ, ನಂಗೆ ಇಷ್ಟು ಕೆಲಸ ಹಿಡಿಯುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಒಂದು ಜೆಲ್ ಹಾಕಿದ್ರು, ಇದಾಗಿದ ತಕ್ಷಣ ನೈಲ್ ಪಾಲಿಶ್ ಹಾಕ್ಬಿಡ್ತಾರೆ, ನೈಲ್ಸ್ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ನಾನು ಪುಟ್ಟು ರಾಜ್ಕುಮಾರ ಬಂದೇ ಆಯಿತು. ಇವತ್ತೇ 3:15 ಗಂಟೆಗೆ ಎದ್ಬಿಟ್ಟಿದ್ದೇನೆ. ಯಾಕೆ ಚೆನ್ನಾಗಿದೆ ಮಗನ ನೈಲ್ ಪಾಲಿಶ್ ಯಾವ್ದು ಹಾಕೊಳ್ಳಿ ಬಿಡು ಮಗನ. ಅವನು ಇದನ್ನ ಹಾಂ ರೆಡ್ ಅವ್ನು ಹಿಡ್ದಾಯ್ತು. ರೆಡ್ ಹಾಕುಸೆ ಅದು ಬೇರೆ ಟೈಮ್ ಆಗಿದ್ದು ಅದೇ ಹಾಕಿಸ್ಕೊತಿದ್ದೆ ನಾನು. ಏನೋ ಒಂಥರ ನೋಡೋಕ್ಕೆ ಚೆನ್ನಾಗ್ತಾ ಇತ್ತು. ಸೊ ಹಾಗಾಗಿ ನನ್ನ ಮಗಳಿಗೂ ಕಲ್ತ್ಕೊ ಮಗಳೇ ನೀನು ಅಂತ ಹೇಳ್ತಾ ಇದ್ದೆ. ಅಂದರೆ 10th ಇವೆಲ್ಲ ಮನೇಲೇ ಕುತ್ಕೊಂಡು ಮಾಡ್ಬೋದಲ್ವಾ. ಈಗ 7th 8th 9th ಇದೊಂಥರ ಮಕ್ಳಿಗೆ ಒಂಥರ ಏನೋ ಒಂಥರ ಪಾರ್ಟ್ ಟೈಮ್ ಜಾಬ್ ಆದಂಗೂ ಆಗುತ್ತೆ. ಸ್ವಲ್ಪ ಫ್ಯಾಷನ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಇಷ್ಟಪಡೋ ಅಂಥದ್ದು. ಹಾಗಾಗಿ ನನಗೂ ಮಮ್ಮಿಗೂ ಮಾಡಿನೇ ಕಲ್ತ್ಕೊ ಅಂತ ಏನೋ ಹೇಳ್ತಾ ಇದ್ದೆ. ಹ್ಞೂ ಅಂತ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಹೌದಾ ಆಂಟಿಗೆ ಇದೆಲ್ಲ ಗೊತ್ತಿಲ್ಲ. ಇದು ನಿಮ್ಮ ಹತ್ರ ಇದೆಯಾ ಮಗಳ? ನೋಡು ರೆಡ್ ಓಕೆ ಅಲ್ವಾ ಮಗಳ? ನಿಮ್ಗೆ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊ, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ 2 ಸ್ಟೋನ್ ಹಾಕೋಣ. ಡ್ರೈ ಆಗಿದೆಯಾ? ಹಾಂ ಡ್ರೈ ಆಗಿದೆ. ಇಲ್ಲಿ ಹಿಂಗೂ ಹಾಕ್ಬೋದು. ಸಾಕದು ಫುಲ್ ಹಾಕ್ಲಾ? ಹಾಂ ಫುಲ್ ಹಾಕ್ಬಿಡಿ. ಇರಲಾ? ಚೆನ್ನಾಗಿದೆ ಅಲ್ವಾ ಮಗಳು? ಸಕ್ಕತ್ತಾಗಿದೆ. ಇದು ನಾರ್ಮಲ್ ಸ್ಟೋನಾ? ಹಾಂ ಇದೆಲ್ಲ ಗ್ಲಿಟರ್ಸ್. ಹಾಂ ಇಟ್ರೆ ಚೆನ್ನಾಗಿದೆ. ಈಗ ಫುಲ್ ಹಿಂಗೆ ಯು ಥರ ಹಾಕ್ಲಾ ಇಲ್ವಾ ಕ್ರಾಸಾಗಿ ಹಾಕ್ಲಾ? ಅದೇ ಚೆನ್ನಾಗಿ ಅದು ಪೆನ್ಸಿಲ್, ಅದರದ್ದೇ ಪೆನ್ಸಿಲ್ ಅದು. ವ್ಯಾಕ್ಸ್ ಸ್ಟಿಕ್. ಓಯ್ ಏನಪ್ಪ? ನನ್ನ ಕಾಲು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಹೇಗಿದ್ದಿದ್ದು ಕಾಲಿಗೆ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನೇನು ಹೇಳೋದು ಮತ್ತೆ ಬಿಡಿ. ನೋಡಿ ಒಂದು ಕಾಲಿಗೆ ನೈಲ್ಸ್ ಹಾಕಿದ್ದಾರೆ, ಇನ್ನೊಂದು ಕಾಲಿಗೆ ನೈಲ್ಸ್ ಹಾಕಿಲ್ಲ. ನೈಲ್ಸ್ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಎರಡನ್ನೂ ಒಟ್ಟಿಗೆ ಹಿಡಿದಿದ್ದು. ಇನ್ನು ನೈಲ್ ಪಾಲಿಶ್ ಎಲ್ಲ ಹಾಕೋದಿದೆ. ಮತ್ತು ಕೈಗೆ ಹಾಕಿದ್ರಲ್ಲ ಆ ಜೆಲ್ಲ ಅದಾದರೆ 1-1.5 ತಿಂಗಳು ಇರುತ್ತೆ. ಈಗ ಕಾಲಿಗೆ ಹಾಕ್ತಾ ಇರೋದು ಒಂದು 15 days ಇರುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಎಷ್ಟು ದಿನ ಇರುತ್ತೆ ಅಂತ ಹೇಳಿಬಿಟ್ಟು. ನನಗೆ ಮಾಡ್ಕೊಡೋದು ನೋಡ್ಬಿಟ್ಟು ನನ್ನ ಮಗಳಿಗೂ ಆಸೆ ಆಯ್ತೇನೋ, ಹಾಗಾಗಿ ನನಗೂ ಮಾಡಿಸ್ಕೊಡಮ್ಮ ಅಂತ ಹೇಳ್ತಿತ್ತು. ಅವಳಿಗೂ ಕೂಡ ಮಾಡಿಕೊಟ್ಟಿದ್ದಾರೆ ಸಿಂಪಲ್ಲಾಗಿ. ನಂದಾದರೆ ತುಂಬ ಕೆಲಸ ಹಿಡಿತು, ಇವಳಿಗಾದರೆ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ರು. ಇದಕ್ಕೆ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡೋಕ್ಕೆ ಹೇಳಿದ್ದೀನಿ. ಕಾರ್ನರ್ ಗೋಲ್ಡ್ ಕಲರಲ್ಲಿ ಸೈಡ್ ಲೈನ್ ಕೊಡಿ ಅಂತ ಹೇಳಿದ್ದೀನಿ. ಸಾಕ ಇನ್ನೊಂಚೂರು ಇನ್ನೂ ಆ ಕಡೆಗೆ ಮಾಡಲ ಗೋಲ್ಡು ಸಾಕು. ಇನ್ನೊಂಚೂರು ಸೈಡ್ ಸೈಡ್ ಇನ್ನೊಂಚೂರು ದಪ್ಪ ಮಾಡಲ ಗೋಲ್ಡು. ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಇಷ್ಟ ಆಯಿತು. ನಿಮಗೆ ಏನಾದರೂ ಈ ಥರ ನೈಲ್ಸ್ ಆರ್ಟ್, ನೈಲ್ ಎಕ್ಸ್ಟೆಂಡ್ ಏನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಇನ್ನೂ ಇಲ್ಲೇ ಕೂತ್ಕೊಂಡು ಹಾಕಿಸ್ಕೊಂತ ಆಯ್ತಾನೆ. ಅದು 2 ಕಡೆ ಫೈನಲಿ ನನ್ನ ಕಾಲಿಂದು ನೈಲ್ ಪಾಲಿಶ್ ನೈಲ್ಸ್ ಈ ಥರ ರೆಡಿಯಾಗಿದೆ. ತುಂಬಾ ಇಷ್ಟ ಆಯಿತು, ತುಂಬ ಖುಷಿ ಆಗ್ತಾಯಿದೆ. ನೈಲ್ಸೇ ನಾನು ನೋಡಿರಲಿಲ್ಲ ಕಾಲಲ್ಲಿ, ಹಾಗಾಗಿ ಒಂದು 15 days ಇರುತ್ತೆ ಅಂತ ಹೇಳಿದರು. ಬಟ್ ಇದು ಮಾಡಿಸ್ಕೊಂಡೆ ನಾನು ಈಗ
ವಾಯ್ಸ್ ಓವರ್ ಕೊಡ್ತಾ ಇರೋದು ಲೇಟಾಗಿ. ಸೊ ಮಾಡಿಸ್ಕೊಂಡೆ ಒಂದು 15 ಡೇಸ್ ಆಗಿದೆ. ಸೊ ಆದರೂ ಕೂಡ ಇನ್ನೂ ಒಂದು 15-20 ದಿನ ಅಲ್ಲಾಡಂಗೆ ಕಾಣಿಸ್ತಾ ಇಲ್ಲ. ನನ್ನ ಕೈದು ಕೂಡ ತುಂಬ ನೀಟಾಗಿದೆ. ನಾನು ಅಂದ್ಕೊಂಡಂಗೆ ಇರಲೇ ಇಲ್ಲ, ತುಂಬ ನೀಟಾಗಿ ಮಾಡಿದರು. ನೀವೇನಾದರೂ ಫಂಕ್ಷನ್ಸಿಗೆ ಮಾಡಿಸ್ಕೊಳ್ಳೋದಿದ್ರೆ ನೈಲ್ ಆರ್ಟ್ನ ಮಾಡಿಸ್ಕೊಬೋದು. ಹಾಗೆ ನೀವು ಬರೀ ಒಂದೇ ಒಂದು ಕೈಗೆ ಮಾಡಿಸ್ಕೊಳ್ತೀನಿ ಅಂದರೂ 500 ರುಪೀಸ್ 600 ರುಪೀಸ್ ಆಗುತ್ತೆ. ಅಂದರೆ ನೀವು ಯಾವ ಥರ ನೈಲ್ಸ್ ಹಾಕಿಸ್ಕೊಳ್ತೀರಾ ಹಾಗೆ. ನಾನು ಖುಷಿಗೆ ಕೈಗೆ ಕಾಲಿಗೆ ಎರಡಕ್ಕೂ ಹಾಕಿಸ್ಕೊಂಡೆ 2,000-2,500 ಆಗ್ತದೆ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇವ್ರದ್ದು ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಹೊರಡೋದಿನ 10 ನಿಮಿಷ ತಡ ಆಗಿದ್ರು ಕೂಡ ನಮ್ಮ ಅಕ್ಕ ಬಂದು ಅಟ್ಯಾಕ್ ಮಾಡಿಬಿಡೋಳು. ಇನ್ನು ನೆಕ್ಸ್ಟ್ ಅವರು ಕೂಡ ಸಂಜೆಗೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಅವರು ಕೂಡ ಬೇಗ ಹೊರಟ್ರು. ಇನ್ನು ಅಕ್ಕಂಗೆ ಮಾಡ್ಕೊಡ್ತೀನಿ ಅಂದರೆ ಲೇಟ್ ಆಗೋದು. ಅವಳಿಗೆ ಗೊತ್ತೇ ಇರಲಿಲ್ಲ. ಬಟ್ ನಾನು ಬಂದು ನಂದು ನೈಲ್ಸ್ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಲು. ತುಂಬ ಖುಷಿ ಆಯ್ತು. ಏಚೆ ನಾನು ನೆಕ್ಸ್ಟ್ ಟೈಮ್ ನಾನು ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದ. ಕೊಟ್ಟಿಗೆಗೆ ಯಾರು ಬರ್ತಾರೆ, ಕೊಟ್ಟಿಗೆಲಿ ಊಟ ಕೊಡ್ತಾರೆ. ಕೊಟ್ಟಿಗೆನೂ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಏನು ಕ್ಲೀನ್ ಮಾಡಿದ್ರೆ ಆ ಸ್ಮೆಲ್ ಹಂಗೆ ಇರುತ್ತೆ. ಅದಕ್ಕೆ ಹೇಳೋದು ಸಗಣಿಗೆ ಸೆಂಟ ಅಂತ ಆಗ್ತದೆ. ನೆಕ್ಸ್ಟು ಪಾತ್ರೆಗಳೆಲ್ಲ ಬಂದಿದೆ, ಶಾರ್ಟೇಜ್ ಆಗಿದೆ. ಈಗ ಪಾತ್ರೆಗಳು ತಗೊಂಡ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ದಬ್ರಿಗಳೆಲ್ಲ ಬಂದ. ಮುಂಚೆ ತುಂಬ ಪಾತ್ರೆಗಳಿದ್ದು, ಈಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಮಗ್ಗಲ್ಲಿ ತಗೊಂಡು ಬರೋಕ್ಕೆ ಹೋಗಿದ್ದಾರೆ ಡ್ಯಾಡಿ. ಓಹ್ ದೊಡ್ಡ ಒಲೆ. ರಿಯಲಿ ಇನ್ನೂ ಸಾಕಿದೆ. ವಿಡಿಯೋಗೆ ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿದೆ. ಕೈ ಇದೆ, ಅದೇ ಗೊತ್ತಾಗ್ತಿಲ್ಲ. ಶಾಮಿಯಾನ ಅಂತ ನೋಡಿ ಇವಾಗ. ಹಾಂ ಚುಪ್ಪಿ ಹೆಂಗೆ ಅವ್ರು ಹಂಚು ಹೊಡೆದಾಕ್ತಾರೆ. ಹಂಚು ಬಟ್ಟೆ ತಂದಿದ್ದೀರಾ? ಬಟ್ಟೆ ಎಷ್ಟು ಬಟ್ಟೆ ತಂದಿದ್ದೀರಾ? ಚಿಕ್ಕವ ನನ್ನ ನೈಲ್ಸ್ ಚೆನ್ನಾಗಿದೆ. ಚಿಕ್ಕವ ನನ್ನ ನೈಲ್ ಪಾಲಿಶ್ ಚೆನ್ನಾಗಿದೆಯಾ? ಕಾಲಿಂದು ಸಖತ್ತಾಗಿದೆಯಾ? ಕೈದ ನೋಡು, ಕಳ್ಳಿ ಹಂಗೆ ನೋಡ್ತಾಳೆ ಕೈದ. ಫೈನಲಿ ಶಾಮಿಯಾನ ಈ ಥರ ರೆಡಿ ಆಗಿದೆ. ಇನ್ನು ಫ್ಲವರ್ ಡೆಕೋರೇಷನ್ ಎಲ್ಲ ಇದೆ. ಹಾಗೆ ಈಗ ಈಚೆ ಡ್ರಿಂಕ್ಸಿಗೆ ಅಂತ ಹೇಳಿ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೂ ಜೋಡಿಸೋದು ತುಂಬ ಇದೆ. ಇನ್ನು ಇಲ್ಲೆಲ್ಲ ಸೈಡ್ ವಾಲ್ ಎಲ್ಲ ಬರಬೇಕು. ಸದ್ಯಕ್ಕೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಿ. ನೋಡು ಚುಪ್ಪಿ ಇಟ್ಕೋ ಪಾಪ ನೀನು. ರೌಂಡ್ ಟೇಬಲ್ ಡ್ರಿಂಕ್ಸಿಗೆ ಇದು ಇಷ್ಟಿರಲ್ಲ. ಇದೊಂದೆರಡು ತೆಗೆದ್ಬಿಟ್ಟು ಮನೆಯಿಂದಕ್ಕೆ ರೋಡ್ ಹತ್ರ ಒಂದೆರಡು ಆಗ್ತದೆ. ಮತ್ತು ಅದರಿಂದ ನಾವು ಹೆಚ್ಚು ಶಾಮಿಯಾನಕ್ಕೆ ಗಮನ ಕೊಟ್ಟಿದ್ದು ಪಪ್ಪ, ನಾನು ಮತ್ತು ನಮ್ಮ ಮನೆಯವರಾಗಲಿ ನಮ್ಮ ಅಕ್ಕ ಆಗಲಿ. ಯಾಕಂದರೆ ಅದೇ ಮೇಯ್ನ್ ಅಲ್ವಾ. ಹಳ್ಳಿಲಿ ನಾವು ಏನಾರು ಫಂಕ್ಷನ್ ಮಾಡ್ತೀವಿ ಅಂದರೆ. ಹಾಗಾಗಿ ಒಂದು 4-5 ಕಡೆ ನೋಡಿ ನಮ್ಮ ಹಾಸನಲ್ಲಿ ತ್ರಿವೇಣಿಲಿ ತರಿಸಿದ್ದು ಬಟ್ಟೆ ಎಲ್ಲ ಹೋಗಿ ನಮ್ಮ ಮನೆಯವರು 2 ಸರಿ ನೋಡ್ಕೊಬಂದು ನಂತರ ಆರ್ಡ್ರ್ ಕೊಟ್ಟಿದ್ದು. ಹಾಗೆ ನಾವು ಪಾಪು ಬರ್ತ್ಡೇನ ಕೊಡೋಣ ಹಾಸನಲ್ಲಿ ಅಂತ ಅಂದ್ಕೊಂಡಿದ್ದು. ಊರಲ್ಲಿ ಇಟ್ಕೊಂಡ್ರೆ ಬರೋರಿಗೆ ಹೋಗೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಸನಲ್ಲಿ ಎಲ್ಲರೂ ಚೌಟ್ರಿಲಿ ಇಟ್ಕೊಳ್ಳೋಣ ಅಂತಲೇ ಹೇಳಿ ಅಂದ್ಕೊಳ್ತಾ ಇದ್ದೋ. ಬಟ್ ಪಪ್ಪ ಬೇಡ, ಊರಲ್ಲಿ ಇಟ್ಕೊಳ್ಳೋಣ. ಹಳ್ಳಿ ಈ ಪರಿಸರಕ್ಕೆ ಆ ಶಾಮಿಯನ್ನೆಲ್ಲ ಹಾಕಿದರೆ ಆ ಕಳೆನೇ ಬೇರೆ ಇರುತ್ತೆ ಅಂತ ಹೇಳಿ ನನಗೂ ಅದೇ ಇಷ್ಟ ಇತ್ತು. ಬಟ್ ಯಾವ ರೀತಿ ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಪಪ್ಪ ಹೇಳಿದ ತಕ್ಷಣ ಖುಷಿ ಆಗಿಬಿಡ್ತು ನಂಗೆ. ಶಾಮಿಯಾನ ಒಂದು ಫಂಕ್ಷನ್ ಇದ್ದರೆ ಆ ದೊಡ್ಡ ದೊಡ್ಡ ಪಾತ್ರೆಗಳಾಗಲಿ, ಆ ಸೌಂಡ್ ಆಗಲಿ, ಆ ಶಾಮಿಯಾನ ಮತ್ತು ಓಡಾಡೋದು, ಆ ಮನೇಲಿ ಆ ವಾತಾವರಣನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಊರಲ್ಲೇ ಇಟ್ಕೋಬೇಕು ಅಂತ ಇಷ್ಟ ಆಯಿತು. ಬಟ್ ಹೋಗೋರು ಬರೋರಿಗೆ ಯೋಚನೆ ಮಾಡಿದರೆ ಪೇಟೆಯಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸಿತ್ತು. ಪಪ್ಪ ಆಮೇಲೆ ಬೇಡ ಊರಲ್ಲಿ ಇಟ್ಕೊಳ್ಳೋಣ ಅಂದ್ರೆ ನನಗೂ ಅದೇ ಇಷ್ಟ ಆಯಿತು. ಓಕೆ ಅಂತ ಹೇಳಿ ಇಲ್ಲಿ ಇವತ್ತು ಅರೇಂಜ್ ಮಾಡಿದ್ದೀವಿ. ಇದು ವೆಲ್ಕಮ್ ಡ್ರಿಂಕ್ಸು ಮತ್ತು ಸ್ನ್ಯಾಕ್ಸ್ ಅದೆಲ್ಲ ಕೊಡೋಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಕೌಂಟರ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಅಂತ ಹೇಳಿ ಮಾಡ್ಕೊಳ್ತಾ ಉಂಟು. ಅಲ್ಲಲ್ಲ ಸ್ಕ್ವೇರ್ ಮಾಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ನಾ ಹೂ ಕೊಟ್ಟು ಇಲ್ಲಿ ಇರ್ತೀವಿ. ನಮಸ್ತೆ ಅಲ್ಲ ಬೇಡ. ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳಿಬಿಟ್ಟು ಅವರೇ ಮಾತಾಡ್ತಾರೆ. ಮಾತಾಡಿಸ್ಬೇಕು. ಹೂವು ಕುಂಕುಮ ತಗೊಳ್ತಾರೆ. ಇಲ್ಲಲ್ಲ ಈ ಜಾಗ ನಿಮ್ದು. ಈಚೆ ಚುಪ್ಪಿಯನ್ನ ಜ್ಯೂಸ್ ಕೊಡೋದು. ಓಕೆ ಮತ್ತೆ ಅದೇ ಅವರೇ ಮಾಡ್ಕೊಳ್ತಾರೆ ಬಿಡಿ. ಓ ಬುಜ್ಜು ಒಂದಿದೆಯಲ್ರು, ಲಿಪಿ ಬುಜ್ಜು. ನೀವು ಸೇರ್ಕೊಂಡೆ ಜ್ಯೂಸ್ ಕುಡಿತೀರಾ? ಅರಿಶಿನ ಕುಂಕುಮ ಹೂ ಕೊಡಕ್ಕಿಬ್ರು, ಜ್ಯೂಸ್ ಕೊಡಕ್ಕಿಬ್ರು. ನೀವೇ ಕಿತ್ತಾಡಬಾರ್ದು, ಚೆಲ್ಲಾಡಬಾರ್ದು, ಗಲೀಜ್ ಮಾಡ್ಕೋಬಾರ್ದು. ಅದೆಲ್ಲ ಬೇಡ. ಅವ್ರು ಇರ್ತಾರೆ ಜೊತೆಗೆ, ಇನ್ನೊಬ್ರು ದೊಡ್ಡವ್ರು ಇರ್ತಾರೆ. ಬುಜ್ಜು ಲಿಪಿ ಬರಲ್ಲಂತೆ. ಮೆಸೇಜ್ ಹಾಕಿದ್ರು ಅವರು. ಲಿಪಿ ಅವ್ರ ಡ್ಯಾಡಿ ಜೊತೆ ಎಲ್ಲೋ ಹೋಗ್ತಾ ಇದ್ದಾಳಂತೆ, ಅವ್ರ ಅಜ್ಜಿ ಜೊತೆ.
ಅವ್ರು ಬರೋ ಡೌಟು. ಅವರು ಅದೇ ಅವರು ಇವು ಶ್ರುತಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಬೆಳಗ್ಗೆ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬಿಸಿಲು ಟೈಮಲ್ಲ ಫುಲ್ ವೈಟ್ ಆ್ಯಂಡ್ ವೈಟ್ ಇದ್ದರೆ ಫ್ರೆಶ್ ಅನಿಸುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಬೆಳಕು. ಹಾಗಾಗಿ ಹಾಂ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ಅಲ್ಲಿಂದ ಬಾ, ಹೇಗೆ ಮಾಡ್ತಾರೆ ನೋಡು, ಬಾ ಅಲ್ಲಿಂದ. ಈಗ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ, ಗೆಸ್ಟ್ ಬರ್ತಾ ಇದ್ದಾರೆ. ಬೈಶಿ ಇದು ಗೆಸ್ಟ್ ಸರ್ವಿಸ್. ವೆರಿ ಗುಡ್. ಗೆಸ್ಟ್ ಬಂದ್ರು, ಡೀಸೆಂಟ್ ಗೆಸ್ಟ್. ಈಗ ನೀನ್ ಬರೇ ಕಲ್, ನೀನ್ ಬರೇ. ನಾನು ಬರ್ತೀನಿ. ಮಗಳು ಥ್ಯಾಂಕ್ ಯು. ಫ್ಲವರ್ಸ್ ಮತ್ತೆ ಕುಂಕುಮ ಅಲ್ಲ? ಯಾವ ಜ್ಯೂಸ್ ಇದು? ಥ್ಯಾಂಕ್ ಯು ಪ್ರಿಟಿ ಗರ್ಲ್ಸ್. ಪಾಪ ನಮ್ಮ ಮನೆಯವರು ಏನೋ ತರಕಾರಿ ತಗೋಬರಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ಯಾರೋ ಫಾಲೋವರ್ಸ್ ಸಿಕ್ಕಿ ಪಾಪ ಕೊಟ್ಟು ಕಳಿಸಿದ್ರಂತೆ ನನ್ನ ಮಗಳಿಗೆ ಅಂತ. ಇಷ್ಟೇ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ನೈಲ್ ಪಾಲಿಶ್ ಮತ್ತು ನನ್ನ ಮಗಳಿಗೆ ಬಳೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾವು ಮನೇಲಿ ಹಬ್ಬ ಏನಾದರೂ ಫಂಕ್ಷನ್ ಏನಾದರೂ ಇಟ್ಕೊಂಡ್ರೆ ನಮ್ಮಮ್ಮಂಗೆ ಮ್ಯಾಟು ಮತ್ತು ಈ ಥರ ಕರ್ಟನ್ನು ಮತ್ತು ಇನ್ನೊಂದೇನು ಡೈನಿಂಗ್ ಟೇಬಲ್ ಮೇಲೆ ಹಾಸೋ ಅಂಥದ್ದು ಒಂದು ಇಷ್ಟು ಬೇಕೇ ಬೇಕು. ಈ ಸರಿನೂ ಹಾಗೆ ಆಟ ಮಾಡಿ ತರಿಸ್ಕೊಂಡಿದ್ದಾರೆ ನಮ್ಮಮ್ಮ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.